ನೀನು ತಿನ್ಬಾರ ಬೇಬಾ ಅಯ್ಯಮ್ಮ ಅವಳಿಗೆ ಖಾರ ಐತೆನ ಎಷ್ಟು ಖಾರ ಖಾರ ಐತೆ ಆಯ್ತಾ ಬಾ ಇಲ್ಲ ಅದು ಪಾಟಿಗೆ ಒದ್ದು ಆಯ್ತಾ ನಾನು ಓದ್ತೀನಿ ಬಾ ವಡಾಪಾವ್ ವಡಾಪಾವ್ ಮೆಣಸಿನ್ಕಾಯಿ ಖಾರ ಆಗಿಲ್ಲ. ಅಯ್ಯಪ್ಪ ಇದಕ್ಕಿನ್ನೂ ಚಟ್ನಿ ಎಲ್ಲ ಮಾಡ್ಬೇಕು ತಾನೆ. ಗ್ರೀನ್ ಚಟ್ನಿ ಮಾಡ್ಬೇಕಾಯ್ತಾ ಪುದೀನ? ಹಾಂ ಪುದೀನ ಚಟ್ನಿನ ಮತ್ತೆ ವಡಾಪಾವ್ ಮಾಡ್ತಾರಾ? ಮದ್ದಿಗೆ ಹಾಕ್ಕೊಡ್ತಾರೆ ಸ್ವಲ್ಪ. ಹಾಂ ಮದ್ದಿಗೆ ಹಾಕ್ಕೊಡ್ತಾರೆ ಈರುಳ್ಳಿನೂ ಅದೇ ಕಾಣಂಗೆ ಇಲ್ಲ. ವಾ ದನ ಖಾರ ಆಗಿಲ್ಲ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ನಾವು ಅಪ್ಪರ ಥರ ಒಂದು ಮೆಣಸಿನ್ಕಾಯಿ ಯಾವಾಗ ತಿಂತ ಇದ್ದೀವಿ. ಸೂಪರ್. ಹೋಮ್ ಮೇಡ್ ವಡಪಾವ್ ಇದು ಪಾವ್, ಹೋಮ್ ಮೇಡ್ ಬಜ್ಜಿ ಬಜ್ಜಿ, ಆಲೂ ಬಜ್ಜಿ, ಮೆಣಸಿನ್ಕಾಯಿ ಅಯ್ಯ ಅಂತಂದರೆ ಪಾವೆಲ್ಲ ಬೇರೆ ಕಡೆ ತರ್ತಾರಲ್ಲ, ಅದೇ ನಾವೇ ಮಾಡಿದ್ದು ಮನೇಲೆ. ಚೆನ್ನಾಗಿದೆ. ಆದರೆ ಒಂಚೂರು ದಪ್ಪ ಆಗ್ಬೇಕಾಯ್ತು. ಯಾಕೆ ಬಜ್ಜಿನ? ಹಾಂ ವಡಪಾವ್ ಪಾವ್ ಸಾಕು. ಮೆಣಸಿನ್ಕಾಯಿ ಸಾಕಲ್ವ? ಎಲ್ಲಿಗೆ ಹೋದಮ್ಮ? ವಾ ನೋಡಿ ಬಜ್ಜಿ ಹೆಂಗೆ ಆಡಿಸ್ತಾ ಇದೆ. ಭರತನಾಟ್ಯ ಮಾಡ್ತಾಳೆ. ಯಾಕೆ ಮೆಣಸಿನ್ಕಾಯಿ ಖಾರನ ಕರೆಕ್ಟ್ ಆಗುತ್ತೆ. ಬಜ್ಜಿ ಟೇಸ್ಟ್ ಚೆನ್ನಾಗಿತ್ತು ಅಂತ ಇದ್ದು, ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿತ್ತು ಅಂತ ಇದ್ಲು. ನಾನು ಮನ್ಸಲ್ಲಿ ಅಂದ್ಕೊಳ್ಳೋಕ್ಕೆ ಮೆಣಸಿನ್ಕಾಯಲ್ಲೂ ಟೇಸ್ಟ್ ಇರ್ತಾವ ವೆರೈಟಿ ಅಂತ. ಸಮಾಧಾನ ಆಯ್ತಾ? ಅದೇ ನೋಡ ಮೂಳೆ ಆಗ್ದಂಗೆ ಇದೆಯಲ್ಲ. ಅಲ್ಲೆಲ್ಲ ಮುಟ್ಕೋಬೇಡ, ಮೆಣಸಿನ್ಕಾಯಿ ತಿನ್ಕೊಂಡು ಮಾತಿದಾತ್ತೆ. ಸಾಕು ಬಿಡಮ್ಮ, ಇದು ನುಂಗಕ್ಕೆ ಹೋಗ್ಬೇಡ. ಅಲ್ಲೇ ಜಬ್ಬು, ಚಾಕ್ಲೇಟ್ ಜಬ್ದಂಗೆ. ಯಾಕಲೆ ಬುಸುಡಿ ಮೆಣಸಿನ್ಕಾಯಿ ಖಾರ ಅಂದ್ರೂ ಮತ್ತೆ ತಿಂತಿದ್ಯಾ? ಇನ್ನೊಂದು ಹೇಳ್ಕೊಡ್ಲಾ? ನಮ್ದು ಒಂದು ಮೆಣಸಿನ್ಕಾಯಿ ಖಾರ ಆಗಿದ್ದು ಒಳಗೆ ಬಿಸಾಕ್ ಬಂದಿದ್ದೀನಿ. 5 ನಿಮಿಷಕ್ಕೆ ಹೆಂಗೆ ಗಲೀಜಾಗಿ ಹೋಯ್ತು ನೋಡು. ಬನ್ನಿ ಗಾಯ್ಸ್, ಎಲ್ಲ ಕಾಫಿ ಕುಡಿಯೋಣ, ವಡಾಪಾವ್ ತಿನ್ನೋಣ, ಆಮೇಲೆ ಮೊಳಕೆ ಕಾಳು ಸಾರು ಅನ್ನ ತಿನ್ನೋದ, ಮುದ್ದೆ ತಿನ್ನೋದ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ವಿ, ಊಟ ಮಾಡೋಣ.